ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ವಶನ್ ಏನಪ್ಪಾ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ತಾವು ಹಾಲಲ್ಲಿ ಅದರ ನೀರಲ್ಲಿ ಹಾಕಿದ್ರು ಸಾಂಗ್ ಮಾಡಬೇಕಾದ್ರೆ ಒಂದು ಚಿಕ್ಕ ಮಗು ಆಗಿರುತ್ತೆ, ಆಮೇಲೆ ಒಂದು ನೆಕ್ಸ್ಟ್ ಸೀನಲ್ಲಿ ಟೈಮ್ ಲ್ಯಾಪ್ಸ್ ನೀವು ದೊಡ್ಡವರಾಗ್ತೀರಾ. ಅದು ಒಂದು ಏನಿದೆಯಲ್ಲ ಆ ಸೀನ್ ಇವಾಗೂ ನಮಗೆ ಅದೇ ಕಣ್ಣಿಗೆ ಅದು ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ರಾಜ್ಕುಮಾರ್ ಜೊತೆಗೆ ಮಾಡಿರುವಂತಹ ಒಂದು ಸಂದರ್ಭ, ನಿಮ್ಮ ಒಂದು ಅಂದರೆ ಅವ್ರ ಜೊತೆಗೆ ಯಾವ ರೀತಿಯಾಗಿದ್ರು, ಅವರು ನಿಮ್ಮ ಜೊತೆಗೆ ಯಾವ ರೀತಿ ಮಾತಾಡ್ತಾ ಇದ್ರು, ಅದನ್ನ ಶೇರ್ ಮಾಡ್ಬೋದ? ಅಪ್ಪಾಜಿ ಅವ್ರನ್ನ ನಾನು ತುಂಬ ಚಿಕ್ಕ ಮಗುವಿಂದ ನೋಡಿದ್ದೀನಿ. ಸೊ ಹಾಗಾಗಿ ಯಾವಾಗಲೂ ಒಂದು ನಿಮ್ಗಳ ಥರನೇ ನಾನು ಅವ್ರಿಗೆ ದೊಡ್ಡ ಒಂದು ಅಭಿಮಾನಿ, ಹುಚ್ಚ ಅಭಿಮಾನಿ ಮಾತ್ರನೇ ಹೇಳ್ಬೋದು. ಫಸ್ಟ್ ಟೈಮ್ ಅವ್ರದ್ದು ಯಾವುದೋ ಒಂದು ಫೋಟೋ ಪ್ರಿಂಟ್ ಆಗಿದ್ರು ಒಂದು ಮ್ಯಾಗ್ಝೈನಲ್ಲಿ, ಆಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಾಸ್ತಿ ಅಲ್ವಾ, ಅದಿನ್ನೂ ಒಂಥರ ಹಸಸಿ ಇತ್ತು. ಅವ್ರ ಫೋಟೋಗೆ ಮುತ್ತು ಕೊಟ್ಟಿದ್ದು ನನ್ನ ಮೂತಿ ಎಲ್ಲ ಕಪ್ಪಗಾಗೋಗಿತ್ತು. ಸೊ ಹಾಗಾಗಿ ಅಷ್ಟು ಇಷ್ಟ ಅವರು ಅಂದ್ರೆ. ಸೊ ಹಾಗಾಗಿ ಅವ್ರನ್ನ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದ್ರಿಂದ ಅವ್ರಿಗೂ ನನ್ನ ಮೇಲೆ ಅಷ್ಟೇ ಅಭಿಮಾನ, ಪ್ರೀತಿ. ಐ ಥಿಂಕ್ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲೋ ಒಂದ್ಸತಿ ಆ ಫೋಟೋ ಶೇರ್ ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಅವ್ರನ್ನ ಭೇಟಿ ಮಾಡ್ತು ಅಂತಂದ್ರೆ ಅವ್ರ ಕೈ ಬಿಡ್ತಾನೆ ಇರ್ಲಿಲ್ಲ, ಹಂಗೆ ಯಾವಾಗ್ಲೂ ಹಿಡ್ಕೊಂಡಿರ್ತಿದ್ದೆ. ಒಂದ್ಸತಿ ಅಂತೂ ಒಂದು ಫಂಕ್ಷನ್ ಅಲ್ಲಿ ಅವ್ರಿಗೆ ಊಟ ಮಾಡಕ್ಕೆ ಬಿಡ್ಲಿಲ್ಲ, ಯಾಕೆಂದ್ರೆ ಈ ಬೆಟ್ಟನ್ ಹಂಗೆ ತೋರ್ಬೇಡ ಹಂಗೆ ಇಟ್ಕೊಂಡಿದ್ದೆ. ಆಮೇಲೆ ಅವ್ರಂದ್ರು ಈ ಕೈ ಹಿಡ್ಕೊ, ನಾನು ಈ ಕೈಯಲ್ಲಿ ಊಟ ಮಾಡ್ಬೇಕು ಅಂದ್ರು. ಸೊ ಆ ತರ. ಸೊ ಹಂಗಾಗಿ ಅವ್ರ ಫ್ಯಾಮಿಲಿ ನಂಗೆ ಅದು ತುಂಬಾ ಹೆಮ್ಮೆ ಇದೆ, ಗೌರವ ಅನ್ಸುತ್ತೆ. ಅವ್ರ ಫ್ಯಾಮಿಲಿಲಿ ನಾನು ಒಬ್ಳು. ಸೊ ಅದಕ್ಕಿಂತ ಇನ್ನೇನು ಹೇಳ್ಬಲ್ಲೆ.